ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ಇವತ್ತು ನಾನು ಹೈದರಾಬಾದಿಗೆ ಬಂದಿದ್ದೀನಿ. ಹೈದರಾಬಾದ್ ಮೇನ್ ಅಟ್ರಾಕ್ಷನ್ ಅಂದರೆ ಚಾರ್ಮಿನಾರ್. ನೋಡಿ, ಚಾರ್ಮಿನಾರ್ ಮುಂದ್ಗಡೆನೇ ಇದ್ದೀನಿ ನಾನು. ಸೊ ಇದೆಲ್ಲ ಲೋಕಲ್ ಮಾರ್ಕೆಟ್ ಎಲ್ಲ ಇದೆ. ಚಾರ್ಮಿನಾರ್ ಬಂದ್ಬಿಟ್ಟು ತೆಲಂಗಾಣ ಸ್ಟೇಟ್ ಆಂಬ್ಲಮಲ್ಲೂ ಕೂಡ ಇದೆ. 1591ರಲ್ಲಿ ಕುತುಬ್ ಶಾಹಿ ಡೈನಾಸ್ಟಿಯಿಂದ ಕಟ್ಟಿರ್ತಕ್ಕಂಥದ್ದು ಇದು. 1591, ಆಲ್ಮೋಸ್ಟ್ 500 ವರ್ಷ ಆಯಿತು. ರಾಜ ಗೋಲ್ಕೊಂಡದಿಂದ ಹೈದರಾಬಾದ್ಗೆ ಶಿಫ್ಟ್ ಆಗ್ತಾನೆ, ತನ್ನ ಕ್ಯಾಪಿಟಲ್ ಸಿಟಿನ ಶಿಫ್ಟ್ ಮಾಡ್ತಾನೆ. ಆವಾಗ ಕಟ್ಟಿರ್ತಕ್ಕಂಥ ಇದು ಸ್ಥಳ ಚಾರ್ಮಿನಾರ್. ಇದು ರಿಲಿಜಿಯಸ್ ಪ್ಲೇಸ್ ಕೂಡ ಹೌದು, ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಹೌದು. ಎರಡೂ ಸಿಗ್ನಿಫಿಕೆನ್ಸ್ ಇದೆ. ಈದ್ ಟೈಮಲ್ಲೆಲ್ಲ ಇದು ವಿಜೃಂಭಣೆಯಿಂದ ಇಲ್ಲಿ ಪ್ರೇಯರ್ ಕೂಡ ಮಾಡ್ತಾರೆ ನೋಡಿ. ತುಂಬ ಬೆಳಗ್ಗೆನೇ ಹೋಗ್ಬಿಟ್ಟಿದ್ವಿ, ಹೀಗಾಗಿ ಇನ್ನೂ ಕ್ಲೋಸ್ ಆಗಿತ್ತು, ಡೋರ್ ಓಪನ್ ಆಗಲಿಲ್ಲ ಒಳಗಡೆದು. ಹೀಗಾಗಿ ಅಲ್ಲೇ ಒಂದು ಹತ್ರ ಮೆಕ್ಕಾ ಮಸೀದಿ ಕೂಡ ಇದೆ, ಅದು ಕೂಡ ತುಂಬ ಫೇಮಸ್ಸು. ಅದು ಹೇಗಿದೆ ನೋಡೋಣ ಅಂತ ಅದರೊಳಗಡೆ ಹೋದ್ವಿ. ನಾವು ಶಾರ್ಟ್ಸ್ ಹಾಕಿರೋದ್ರಿಂದ ಅವರು ಕೂಡ ಬಿಡಲಿಲ್ಲ. ಸುಮ್ಮನೆ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ ಮೆಕ್ಕಾ ಮಸೀದಿ. ಇದೆ ಮೆಕ್ಕಾ ಮಸೀದಿ, ಹೊರಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಮತ್ತೆ ಚಾರ್ಮಿನಾರ್ ಹತ್ರನೇ ಬಂದ್ವಿ. ಚಾರ್ಮಿನಾರ್ಗೆ ಹತ್ಕೊಂಡೇ ಇದೆ ಭಾಗ್ಯಲಕ್ಷ್ಮಿ ದೇವಸ್ಥಾನ. ಇದು ಭಾಗ್ಯನಗರ ಅಂತ ಕರಿತಾ ಇದ್ದಾರೆ ಅಂತ, ಅಲ್ಲಿಂದ ಅಲ್ಲಿ ಲಕ್ಷ್ಮಿ ಇರೋದ್ರಿಂದ ಭಾಗ್ಯಲಕ್ಷ್ಮಿ ದೇವಸ್ಥಾನ ಅಂತ ಕರೀತಾರೆ. ಎಂಟ್ರೆನ್ಸ್ ಟಿಕೆಟ್ 100 ರೂಪೀಸ್ ಇದೆ ಇಲ್ಲಿ. ಸೊ ವರ್ತ್ ಇದೆ. ತುಂಬ ಬ್ಯೂಟಿಫುಲ್ ಅನಿಸುತ್ತೆ ಚಾರ್ಮಿನಾರು. ಮಹಡಿ ಮೇಲಿಂದ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇಲ್ಲಿ ಒಳಗಡೆ ಗೋಡೆಗಳ ಮೇಲೆ ಕೂಡ ಏನೇನೋ ಹೆಸರೆಲ್ಲ ಬರೆದು ಹಾಗೆಲ್ಲ ಬರೆದು ಹಾಳು ಮಾಡಿಬಿಟ್ಟಿದ್ದಾರೆ. ಇದು ತುಂಬ ಬೇಜಾರಾಯಿತು ನೋಡಿ. ಯಾಕಂದರೆ ನಮ್ಮ ದೇಶದ ಸ್ಥಳಗಳನ್ನು ನಾವು ಯಾವತ್ತೂ ಈ ರೀತಿ ಹಾಳು ಮಾಡಬಾರ್ದು. ಯಾಕಂದರೆ ಇದು ತುಂಬ, ಈ ಶಿಲ್ಪ ಏನಿದೆಯಲ್ಲ ತುಂಬ ಸುಂದರವಾದದ್ದು. ಅದನ್ನು ಹಾಳು ಮಾಡಿದ್ರೆ ತುಂಬ ಕೆಟ್ಟದಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು, ತುಂಬ ಬರ್ತಿದ್ದಾರೆ ಅದು ಇದು ಅಂತೆಲ್ಲ. ಹೈದರಾಬಾದ್ ಬಂದವರು ಚಾರ್ಮಿನಾರ್ ತಪ್ಪದೆ ನೋಡಲೇಬೇಕು.